ಚಿಕ್ಕಬಳ್ಳಾಪುರದ ಜಿಲ್ಲಾ ಕಚೇರಿಯಲ್ಲಿ ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಬಗ್ಗೆ ಸುದೀರ್ಘವಾದಂಥ ಮಾಹಿತಿ ಸಂಗ್ರಹಣೆ ಮತ್ತು ಸೂಚನೆಗಳನ್ನು ಕೊಡುವಂಥ ಕೆಲಸ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರಲಾಗುತ್ತಿದೆ. ಪಿ ನಂಬರ್ ಸಮಸ್ಯೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆ ಪರಿಹಾರ ಹುಡುಕಿದೆ ಎಂದರು. ಮುಖ್ಯವಾಗಿ ಭೂಮಿ ದಾಖಲೆಗಳ ಡಿಜಿಟಲೀಕರಣ, ಕಂದಾಯ ಗ್ರಾಮಗಳು, ಆಡಿ, ತಾಂಡಗಳಿಗೆ ದಾಖಲೆ ನೀಡುವ ಕೆಲಸ ಮಾಡ್ತಿರುವುದು ಸಂತಸ ತಂದಿದೆ ಎಂದರು. ದರಖಾಸ್ತು ಪೋಡಿಗೆ ಜಿಲ್ಲೆಯಲ್ಲಿ 2,000 ಭೂಮಿ ಸಿದ್ಧವಾಗಿದ್ದು, ಇನ್ನೂ 1,500 ಸೇರ್ಪಡೆ ಮಾಡಿ ಜಿಲ್ಲೆಯ 3,500 ದರಖಾಸ್ತು ಪೋಡಿ ಮಾಡಲಾಗುವುದು. ರಾಜ್ಯದಲ್ಲಿ 11,000 ಪೋಡಿ ಮಾಡಲು ಗುರಿ ಹೊಂದಲಾಗಿದ್ದು, ಗ್ರಾಮಠಾಣ ವಿಸ್ತರಣೆ, ಜಿಲ್ಲೆಯ ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕುಗಳ 2,000 ಹಕ್ಕುಪತ್ರ ವಿತರಣೆ, 17,000 ಪೌತಿ ಖಾತೆ ವಿತರಣೆಯ ಗುರಿ ಹೊಂದಿರೋದಾಗಿ ಸಚಿವರು ತಿಳಿಸಿದರು. ಇನ್ನು ವಿವಿಧ ಯೋಜನೆಗಳಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಾದ ವಿಧವಾ ವೇತನ ಸೇರಿದಂತೆ ಇತರ ಪಿಂಚಣಿಗಳು ಫಲಾನುಭವಿಗಳ ಮನೆಗೆ ತಲುಪಿಸಲು ಕ್ರಮ ವಹಿಸಲಾಗಿದ್ದು, 3,200 ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಲಾಗಿದೆ. ಆಶ್ರಯ ಯೋಜನೆಯಲ್ಲಿ ಬಾಗೇಪಲ್ಲಿ ಗುಡಿಬಂಡಿಯಲ್ಲಿ 2,000 ನಿವೇಶನ ಹಂಚಲು ನಿರ್ಧರಿಸಲಾಗಿದ್ದು, 27,000 ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಲಾಗುವುದು. 30,000 ಮಂದಿಗೆ ಹಕ್ಕುಪತ್ರ ವಿತರಿಸುವ ಗುರಿ ಹೊಂದಲಾಗಿದ್ದು, ವಿವಿಧ ಪಿಂಚಣಿಗಳು 10,000 ಮಂದಿಗೆ ವಿತರಿಸುವ ಗುರಿ ಹೊಂದಿರುವುದಾಗಿ ಸಚಿವರು ಹೇಳಿದರು. ತಮಗೆ ಗೊತ್ತಿದೆ, ಈಗಂತೂ ಗ್ರಾಮಗಳ ಬೆಳವಣಿಗೆ ಆಗಿದೆ. ಈಗ ಕೆಲವು ಸಂದರ್ಭದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಗ್ರಾಮಗಳ ನಿರ್ಮಾಣ ಆಗಿರ್ತಕ್ಕಂಥದ್ದಿದೆ. ಕೆಲವು ಸಂದರ್ಭದಲ್ಲಿ ಖಾಸಗಿ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನು ಕಟ್ಕೊಂಡು ವಾಸ ಮಾಡುವಂಥದ್ದಿದೆ. ಈಗ ಗ್ರಾಮ ಠಾಣದ ವಿಸ್ತರಣೆ ಆಗಬೇಕು ಅಂತಕ್ಕಂಥದ್ದಿದೆ. ಇದರಲ್ಲಿ 2 ಥರ ಬರ್ತದೆ. ಈಗ ಇಲ್ಲಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ 50 ಮನೆಗಿಂತ ಹೆಚ್ಚು ಇರ್ತಕ್ಕಂಥದ್ದು ಒಂದು ಕ್ಯಾಟಗರಿ ಇದೆ. ಇಲ್ಲ ಗ್ರಾಮದ ಹತ್ತಿರದಲ್ಲಿ 10 ಮನೆಗಿಂತ ಹೆಚ್ಚು ಇರ್ತಕ್ಕಂಥದ್ದು, ಅಂದರೆ 10 ಮನೆಗಿಂತ ಸುಮಾರು 10 ಮನೆ ಇರ್ತಕ್ಕಂಥದ್ದು. ಈ ರೀತಿ 2 ಥರ ಇವತ್ತು ಕಂದಾಯ ಗ್ರಾಮ ಅಂತಕ್ಕಂಥದ್ದನ್ನು ಅದನ್ನು ವಿಂಗಡಣೆ ಮಾಡುವಂಥದ್ದಾಗಿದೆ. ಈಗ ಅದನ್ನು ಕೂಡ ಇವತ್ತು ಅಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ವ್ಯವಸ್ಥೆ ಇದೆ ಮತ್ತು ಖಾಸಗಿ ಜಾಗದಲ್ಲಿ ಕಟ್ಟಿರುವಂಥ ಒಂದು ಪ್ರಕ್ರಿಯೆಗಳಿದ್ದಾವೆ. ಈಗ ಅದನ್ನು ಕೂಡ ನಾವು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಕಂದಾಯ ಗ್ರಾಮದ್ದು ಹಕ್ಕುಪತ್ರಗಳು ಕೊಡುವಂಥದ್ದು ಸುಮಾರು 2,000 ಕೊಡಬೇಕು ಅಂತಕ್ಕಂಥದ್ದು ನಾವಿವತ್ತು ಗುರಿಯನ್ನು ಇಟ್ಕೊಂಡಿದ್ದೀವಿ. ಈ ಕಂದಾಯ ಗ್ರಾಮ ಅಭಿಯಾನ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತಕ್ಕಂಥದ್ದು. ಇದರಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ 30,000 ಜನಕ್ಕೆ ಇದನ್ನು ಹಕ್ಕುಪತ್ರಗಳನ್ನು ಕೊಡುವಂಥದ್ದಕ್ಕೆ ನಿಗದಿ ಮಾಡಿದ್ವಿ. ಈಗ ಏನೀಗ ಆಗಿದೆ, ಈಗ ಆಗಿರ್ತಕ್ಕಂಥದ್ದು ಬೇರೆ. ಆದರೆ ನಾವು ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು 30,000 ಜನಕ್ಕೆ ಇದನ್ನು ಮುಟ್ಟುವಂಥದ್ದು ಮಾಡಬೇಕು. ಆಮೇಲೆ ಸಾಮಾಜಿಕ ಭದ್ರತಾ ಅಭಿಯಾನ ಕೂಡ ಅಷ್ಟೇ, ಅದು 10,000 ಜನಕ್ಕೆ ನಾವು ಗುರಿಯಾಗಿ ಇಟ್ಕೊಂಡಿದ್ದೀವಿ. ಅವರೆಲ್ಲರಿಗೂ ಇದನ್ನು ಮುಟ್ಟಿಸುವಂಥದ್ದಾಗಬೇಕು. 1 ಕೋಟಿಗೂ ಹೆಚ್ಚು ದಾಖಲೆ ಈಗಾಗಲೇ ಡಿಜಿಟಲೀಕರಣ ಮಾಡಲಾಗಿದ್ದು, ಫಲಾನುಭವಿಗಳು ಯಾವುದೇ ದಾಖಲೆ ಪಡೆಯಬಹುದಾಗಿದೆ. ಅಲ್ಲದೆ KIADBಗಾಗಿ ಜಿಲ್ಲೆಯಲ್ಲಿ 8,000 ಎಕರೆ ಗುರುತಿಸಲಾಗಿದೆ. ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಸಿಗಬೇಕಿದೆ. ಮುಂದಿನ ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆಯ ನೀರು ಜಿಲ್ಲೆಗೆ ಬರಲಿದ್ದು, ಬರುವ ನೀರು ಎಲ್ಲಿ ಶೇಖರಿಸಬೇಕು ಎಂಬ ಬಗ್ಗೆ ಸಮೀಕ್ಷೆ ನಡೀತಾ ಇದೆ. ಈಗಾಗಲೇ ಹಲವು ಕೆರೆಗಳಿಗೆ HN ವ್ಯಾಲಿ ತ್ಯಾಜ್ಯ ನೀರು ಬಿಟ್ಟಿರುವ ಕಾರಣ ಸಮಸ್ಯೆ ಆಗಿದ್ದು, ಇಂತಹ ಕೆರೆಗಳಿಗೆ ಎತ್ತಿನಹೊಳೆ ನೀರು ಶೇಖರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಸಚಿವರು ಹೇಳಿದರು. ರಾಜ್ಯ ಸರ್ಕಾರ ನಗರ ವ್ಯಾಪ್ತಿಯಲ್ಲಿ ಆಸ್ತಿ ಹೊಂದಿರುವ ನಾಗರಿಕರಿಗೆ ಬಿ ಖಾತಾ ಮಾಡಿಕೊಡುವ ಸೌಲಭ್ಯವನ್ನು ಈ ಹಿಂದೆ ನೀಡಲಾಗಿತ್ತು. ಇದೀಗ ಬಿ ಖಾತೆಯನ್ನು ಎ ಖಾತೆಯಾಗಿ ಪರಿವರ್ತನೆ ಮಾಡುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕ್ರಮ ವಹಿಸಲಾಗುತ್ತಿದೆ ಎಂದರು. ಈಗ ನಮ್ಮ ಡಿಜಿಟಲೈಸೇಷನ್ ಏನು ಮಾಡ್ತಾ ಇದ್ದೀವಿ, ಸ್ಕ್ಯಾನ್ ಮಾಡಿ ಮಾಡುವಂಥದ್ದು, ಈಗಾಗಲೇ 1.95 ಕೋಟಿ ಅಂದರೆ 1,95,00,000 ಇವತ್ತು ಸ್ಕ್ಯಾನಿಂಗ್ ಆಗಿದೆ. ಹಾಳೆಗಳು ಶೀಟ್ಸ್ ಸ್ಕ್ಯಾನಿಂಗ್ ಆಗಿದೆ. ಈಗ ಅದು ABC ಕ್ಯಾಟಗರಿ ಅಂತ ಮಾಡಿದ್ದೀವಿ. ಇವತ್ತು 30 ವರ್ಷಕ್ಕಿಂತ ಮೇಲೆ ಇರ್ತಕ್ಕಂಥದ್ದು, 15 ವರ್ಷಕ್ಕಿಂತ ಕಮ್ಮಿ ದಾಖಲಾತಿಗಳಿರ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡಿರ್ತಕ್ಕಂಥದ್ದಿದೆ. ಇನ್ನು ಚಿಕ್ಕಬಳ್ಳಾಪುರದ ADSMT ಬಡಾವಣೆ ನಿವೇಶನ ವಿತರಣೆಯಲ್ಲಿ ಅಕ್ರಮಗಳು ನಡೆಯುತ್ತಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಇಂತಹ ವಿಚಾರದಲ್ಲಿ ಅಕ್ರಮಗಳು ನಡೆಯೋದು ಸಹಜ. ಹಾಗಾಗಿ ನಗರಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ವಹಿಸಲಿದ್ದಾರೆ ಅಂತ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಈಗ ಅವರು ಜಾಮೀನು ಮೇಲೆ ಹೊರಗಿದ್ದಾರೆ, ಅವರು ಅದನ್ನ ಫಾರೆನ್ಸಿಕ್ ಸೈನ್ಸ್ ಕೊಟ್ಬಿಟ್ಟು ಧ್ವನಿ ಅವ್ರದಲ್ಲ ಅಂತೇಳಿ ಪ್ರೂವ್ ಮಾಡಿ ಸಂತೋಷ.